ಧ್ವನಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಹೆದ್ದಾರಿ ನವಲಗುಂದ ಕುಂದಗೋಳ ಬನವಾಸಿ ರಸ್ತೆಯ ಮೇಲೆ ಗಿಡ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕುಂದಗೋಳ ಪಟ್ಟಣ ಸಮೀಪ ಗುಡೇನಕಟ್ಟಿ ಸಂಪರ್ಕ ಕಲ್ಪಿಸುವ ರಸ್ತೆಯ ಮೇಲೆ ಬಹುದೊಡ್ಡ ಆಕಾರದ ಜಾಲಿಯ ಮರ ಬಿದ್ದು ಕೆಲವು ಕಾಲ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಕುಂದಗೋಳ ಗುಡೇನಕಟ್ಟಿ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದ್ದು, ಇದರಿಂದ ಯಾವುದೇ ಪ್ರಾಣ ಅಪಾಯವಾಗಿಲ್ಲ. ಬೇರೆ ಬೇರೆ ಊರುಗಳಿಗೆ ತೆರಳುವ ವಾಹನ ಸಂಚಾರ ಮಾಡುವವರೆಗೆ ಅಡೆತಡೆ ಉಂಟಾಗಿದೆ. ತಕ್ಷಣ ತಹಸೀಲ್ದಾರ್ ರಾಜು ಮಾಳ್ಕರ್ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿ ಶಿವಾನಂದ ಅಮ್ಮಿಗೆರ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ತಕ್ಷಣ ಅವರ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಸುಗಮ ಸಂಚಾರಕ್ಕೆ ಅಗ್ನಿಶಾಮಕ ಮತ್ತು ಕೆಸಿಬಿ ಮೂಲಕ ಮರವನ್ನ ಕತ್ತರಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪ್ರಯಾಣಿಕರು ಅಧಿಕಾರಿಗಳಿಗೆ ಅಭಿನಂದನೆ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಯೋಗಪ್ಪನವರು, ಮಾಂತೇಶ್ ಕೆಂಚಣ್ಣವರ್, ಅರ್ಜುನ್ ಸಿರುಗುಪ್ಪಿ ಮತ್ತಿತರರು ಸಹಕಾರ ಕೊಟ್ಟಿದ್ದಾರೆ. ರಾಜ್ಯ ಹೆದ್ದಾರಿ ಇದು ನವಲಗುಂದ ಬನವಾಸಿ ಕುಂದಗೋಳ ಮೇಲೆ ಹೋಗೋ ರಸ್ತೆ ಇದೆ. ಇಲ್ಲಿ ಗಿಡ ದೊಡ್ಡ ಒಂದು ಜಾಲಿ ಗಿಡ ಬಿದ್ದು ಭಾಳ ಆಗಿತ್ತು. ಎಲ್ಲ ಬಸ್ ಗಾಡಿ ವಾಹನ ಸಂಚಾರ ಎಲ್ಲ ಬಂದಾಗಿತ್ತು. ಅಧಿಕಾರಿಗಳಿಗೆ ಫೋನ್ ಮಾಡಿದ ತಕ್ಷಣ ಅಧಿಕಾರಿಗಳು ಬಂದು ಅದನ್ನು ಕೆಲಸ ಆತ್ಮೀಯವಾಗಿ ಅದನ್ನು ರಸ್ತೆ ನಮ್ಗೆ ಖುಲ್ಲಾ ಮಾಡಿ ಕೊಟ್ಟಾರ. ಅವರಿಗೆ ತುಂಬ ಅಭಿನಂದನೆಗಳು. ಹಾಗೂ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳಕ್ಕೆ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲ ನಿಂದು ವಿಡಿಯೋ ಮಾಡೋದತ್ತ ಅಲ್ಲಿ ಫೋನ್ ಹಚ್ಚಿದ್ಬಿಟ್ಟೆ ಆಚಾರ್ರಿ ರೋಡ್ನಾಗ ಹೊಲ್ಲಾಗೈತದ ಏನ್ ರೋಡ್ ಮೇಲೆ ಗಿಡ ಪುಣ್ಯಾರ ವಯಸ್ಸಾಗೈತ ಅದಕ್ಕ ಅಂದ್ರೆ ಇದು ಹೆಂಗ ಬಿತ್ತು ಅಂತ ಅದ ಕಡೆ ದುಕ್ಷಾರನು ಮತ್ತ ಅಲ್ರಿ ಇದು ಯಾರಿಲ್ರಿ ಅಲ್ಲಿ ನವಲು ಒಂದ ಇನ್ನೂ ಚಿಗ ಹಸಿ ಐತಿ. ಯಾರು ಹೇಳಿಲ್ರಿ ಅಲ್ಲಿ ಯಾರು ಅರಣ್ಯ ಇಲಾಖೆದವ್ರಿಗೆ ಹೇಳ್ತಾರೆ, ಫಾರೆಸ್ಟ್ ಹೇಳ್ತಾರೆ ಅವರ ಹಚ್ಚಿ ದೂರ್ಸು ಬಂದ್ಬಿಡನ್ರಿ. ತಡ್ರಿ, ಬಡ್ಡಿ ಲೊಟ್ಟ ಬಡ್ಡಿ ಐತ್ರಿ ಅದು ಅಲ್ರಿ, ಸಣ್ಣ ಬಡ್ಡಿ ಹಿಂಗೆ ಹೊಳತೈತೆ ನೋಡೋದು. ಏಟ ಬರ್ರಿ ಹಳ್ಳಿತದ ಪಬ್ಲಿಕ್ ನೆಟ್ನೆ ಹಾಕು. ಯಾರು ನೋಡಲ್ಲ ಒಳಗ ಅಂದ್ರೆ ಈ ಕಡೆ ಮುಂದೆ ಬಂದು ಅಂದ ಹೊಳ್ದ